ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಗಾಯತ್ರಿ ಸಿದ್ದೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಚುನಾವಣೆಗೆ ಕೇವಲ 5 ದಿನ ಬಾಕಿ ಇರುವಂಥದ್ದು. ಯಾವ ರೀತಿಯಾಗಿ ಚುನಾವಣಾ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಮೇಡಮ್? ಈಗ ಚುನಾವಣೆಗೆ ಈ ರೀತಿ ಇರುವ 5 ದಿನಗಳು ಬಾಕಿ ಇರುವಂಥದ್ದು, ಈಗ ಯಾವ ರೀತಿಯಾದಂತಹ ಚುನಾವಣಾ ಪ್ರಚಾರ ಹಮ್ಮಿಕೊಂಡಿದ್ದಾರೆ ಅಂತೇಳಿ? ಹೆಚ್ಚು ಕಮ್ಮಿ ಎಲ್ಲ ಹಳ್ಳಿಗಳನ್ನು ನಾನು ಅಲ್ಲೇ ಬಂದಿದ್ದೀನಿ. ಅಲ್ಲಿ ಹೆಣ್ಮಕ್ಳು ಮತ್ತು ನನ್ನ ಕಾರ್ಯಕರ್ತರು ಮತ್ತು ಮತಬಾಂಧವರು ಒಳ್ಳೆ ರೆಸ್ಪಾನ್ಸ್ ಇದೆ. ಅವರು ನನ್ನನ್ನು ನೋಡಿದ ತಕ್ಷಣವೇ ಬಂದು ನಾವು ಓಟ್ ಕೇಳಲಿಕ್ಕೆ ಕೈ ಮುಗಿದ ತಕ್ಷಣ ಅವರೆಲ್ಲ ನಕ್ಕಂತ ಕೈ ಮುಗಿಯೋದು, ಟಾಟಾ ಮಾಡೋದೇ ಆಗಲಿ, ಒಂಥರ ವಿಕ್ಟರಿದು ಸಿಂಬಲ್ ತೋರಿಸೋದ್ರೆ ಅದರಿಂದ ನನಗೆ ಒಳ್ಳೆಯ ರೆಸ್ಪಾನ್ಸ್ ಇದೆ ಅಂತ ಹೇಳಲಿಕ್ಕೆ ಇಷ್ಟ. ಈಗ ಕಾಂಗ್ರೆಸ್ನವರು ಒಂದು ಅಭಿಯಾನ ಮಾಡ್ತಾ ಇರೋದು ನಿಮಗೂ ಗೊತ್ತಿರುವಂಥ ಒಂದು PUC ಮತ್ತು ಡಾಕ್ಟ್ರು ಅಂತ ಹಿಡ್ಕೊಂಡು ಒಂದು ಅಭಿಯಾನ ಮಾಡ್ತಾ ಇರೋಂಥದ್ದು, ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ವಿದ್ಯೆಗಿಂತ ಇದು ನಮ್ಮ ಅನುಭವ ಇದೆಯಲ್ಲ, ಅದು ಮುಖ್ಯ ಅಂತ ನಾನು ಹೇಳ್ತೀನಿ. ನನಗೆ ವಯಸ್ಸು ಎಷ್ಟಾಗಿರ್ಬೋದು, ಅದಕ್ಕಿಂತ ಅನುಭವ ನನಗೆ ಚೆನ್ನಾಗೇ ಆಗಿದೆ. ಯಾಕೆಂದರೆ 30 ವರ್ಷ ರಾಜಕೀಯದಲ್ಲಿ ಇರೋದ್ರಿಂದ ಯಾವ ರೀತಿ ಕಾರ್ಯಕರ್ತರ ಜೊತೆಯಲ್ಲಿ ಯಾವ ರೀತಿ ಎಲ್ಲ ಮತ ಬಾಂಧವರಲ್ಲಿ ನಮ್ಮ ಕ್ಷೇತ್ರದ ಜನತೆಯಲ್ಲಿ ಯಾವ ಥರ ನಾನು ಸ್ಪಂದಿಸಬೇಕು ಅನ್ನೋದು ನನಗೆ ಅದರದ್ದು ಅನುಭವ ಚೆನ್ನಾಗಿದೆ. ಅವ್ರು ಓದಿರ್ಬೋದು, ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅನ್ನೋದನ್ನು ಕೇಳಿರ್ಬೋದು ನೀವು. ಗಾದೆಗಳು ಅಷ್ಟಿಲ್ದಲೇ ಹಿಂದಿನ ಕಾಲದಲ್ಲಿ ಗಾದೆ ಮಾಡಲ್ಲ, ಆ ಗಾದೆ ಥರನೇ ಅವ್ರದ್ದು ಓದು ಒಕ್ಕಲ್ಲೇ ಅವ್ರದ್ದು, ನಂದು ಬುದ್ಧಿ ಮುಕ್ಕಾಲು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂತರದಿಂದ ಗೆಲ್ಲುವಂಥ ಒಂದು ನಿರೀಕ್ಷೆ ಇದೆ ಮೇಡಮ್? ನನಗೆ ಫಸ್ಟೆಲ್ಲ ಹೇಳ್ತಿದ್ದು 1 ಲಕ್ಷ ಅಂತ ಹೇಳ್ತಿದ್ರು. ಈಗ ಮತ ಬಾಂಧವರು ಅವರಾಗಿ ಹೇಳ್ತಾರೆ, ಆ ಕಾರ್ಯಕರ್ತರು ಹೇಳ್ತಾರೆ 2 ಲಕ್ಷದ ಮೇಲೆ ದಾಟ್ತೀರಿ ನೀವು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲ ಸ್ಪಂದನೆ ನೋಡಿದ್ರೆ 2 ಲಕ್ಷದ ಮೇಲೆ ಹೋಗ್ತೀನಿ ಅಂತ ನನಗೆ ಅದರದ್ದು ನಂಬಿಕೆ ಇದೆ. ಸೊ ಇದಿಷ್ಟು ಬಿಜೆಪಿ ಅಭ್ಯರ್ಥಿಯಾದಂತಹ ಗಾಯತ್ರಿ ಸಿದ್ದೇಶ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹನುಮಂತರಾವ್ ಜೊತೆ ಪ್ರವೀಣ್ ವಾಡ, ಹೊನ್ಕರ್ಣ ನ್ಯೂಸ್, ದಾವಣಗೆರೆ.